50 ರೂಪಾಯಿ ಕೊಟ್ಟು ಕಳಿಸ್ಬೇಕು ನೀವು ಅಲ್ವಾ? ಸ್ವಾಮಿ ಅಷ್ಟೊಂದು ಬಿಡ್ತಾನೆ. ಆಮೇಲೆ ಇವರು ಹಾಗೆ ಹೇಳಿದರೆ ಸುಳ್ಳು ಹೇಳಿದ್ದಾರೆ. ಏನಿದೆ ಪೆಟ್ಟಿಗೆಯೊಳಗೆ? ಎಲೆ ಬಳ್ಳಿ. ನೀವು ನನಗೇನು ಹೇಳಿದಿರೋ ನಿಮ್ಮ ಮಾತೆ ಯಥಾರ್ಥವಾಗ್ಲಿ ಅಂತ ಅಂದ್ಬಿಡ್ತಾನೆ. ಹೋಗಿ ಸ್ವಾಮಿ ಹೋಗಿ ಒಂದು ವೃಕ್ಷದ ಮರದ ಕೆಳಗೆ ಹೋಗಿ ಕುತ್ಕೊಂಡ್ಬಿಡ್ತಾನೆ. ನೋಡಿ ಚಿತ್ರ ನೋಡಿ, ನೋಡೋಣ ಇವ್ರು ಏನ್ ಮಾಡ್ತಾರೆ. ಇವ್ರಿಗೇನು ಗೊತ್ತಿಲ್ಲ. ಹಡಗಿನಲ್ಲಿ ಮತ್ತೆ ಹೊತ್ಕೊಂಡು ವ್ಯಾಪಾರಕ್ಕೆ ಹೋಗ್ತಾ ಇರ್ತಾರೆ. ನಾವೆಲ್ಲ ಸ್ವಲ್ಪ ಹಾಗೆ ಅಲ್ವಾ ಅಯ್ಯಪ್ಪನವ್ರೆ, ಪ್ಯಾಂಟ್ ಹಾಕೊಂಡು ಜೇಬಲ್ಲಿ ದುಡ್ಡು ಜಾಸ್ತಿ ಇದ್ರೆ ಬಸ್ಸಲ್ಲಿ ಹೋಗ್ಬೇಕಿದ್ರೆ ಹಿಂಗೆ ಮುಟ್ಕೋತಾ ಇರ್ತೀವಿ ಅಲ್ವಾ? ಯಾರು ತುಪ್ಪ ಹಾಕೊಂಡಿರ್ತಾರೆ, ಸರಾಗಿರ ಹಾಕೊಂಡು ಕೈ ಎಳಿತಾನೆ ಇರ್ತಾರೆ. ಹಿಂದೆ ಎಲ್ಲಿ ಕಿತ್ಬಿಟ್ರೆ ಕಷ್ಟ ಅಂತ ಅಲ್ವಾ? ಹಾಗೆ ಮಾಡ್ತಾರೆ. ಗೊತ್ತಿಲ್ಲ ಮಾಡ್ತಾನೆ ಇರ್ತಾರೆ. ಇವ್ರಿಗೆ ಅದಲ್ಲ. ಒಳಿಯ ಮತ್ತು ಮಾವ ಹಡಗಲ್ಲಿ ಬೇಕಾದಷ್ಟು ಮುತ್ತು ರತ್ನ ಇದೆಯಲ್ಲ, ನೋಡೋಣ ಅಂತ ಏನ್ ಮಾಡ್ತಾನೆ, ಒಂದು ಪೆಟ್ಟಿಗೆ ತೆಗೆದು ನೋಡ್ತಾನೆ. ಅಲ್ಲಿ ಮುತ್ತು ರತ್ನ ಏನು ಕಾಣೋದಿಲ್ಲ. ಎಲ್ಲ ಏನಾಗಿದೆ? ಎಲೆ ಬಳ್ಳಿ ಆಗೋಗಿದೆ. ಹಸಿರು ಎಲೆ ಬಳ್ಳಿ ಆಗಿದೆ. ಅರೆ ಇದೇನು ಕಾಣ್ತಾ ಇದೆಯಲ್ಲ ಹೀಗೆ ನೋಡೋಣ ಅಂತ ಮತ್ತೊಂದು ಪೆಟ್ಟಿಗೆ ತೆಗಿತಾನೆ. ಅಲ್ಲೂ ಕೂಡ ಎಲೆ ಬಳ್ಳಿ. ಎಷ್ಟು ಪೆಟ್ಟಿಗೆ ತೆಗೆದ್ರು ಎಲೆ ಬಳ್ಳಿಯಾಗಿ ಹೋಗಿದೆ. ಮಾವನಿಗೆ ಹೇಳ್ತಾರೆ, ಮಾವ ಇವತ್ತೇನು ವ್ಯಾಪಾರ ತಗೊಂಡು ಹೋಗ್ತಾ ಇದ್ವಿ? ಮೊದಲೇ ಕೋಪಿಷ್ಟ ಅವನು. ಬುದ್ಧಿ ಇದೆಯೇನೋ ನಿನಗೆ? ಬುದ್ಧಿ ಇದೆಯಾ? ಯಾರೋ ವ್ಯಾಪಾರಕ್ಕೆ ತುಂಬಿದ್ದು? ನಾನಾ ನೀನಾ? ತುಂಬಿದ್ದು ನಾನು. ಹೌದು ಮಾವ, ನಾನು ತುಂಬಿದ್ದು ಮುತ್ತು ರತ್ನವನ್ನ. ಆದ್ರೆ ಇಲ್ಲಿ ನೋಡಿದ್ರೆ ಎಲ್ಲ ಎಲೆ ಬಳ್ಳಿ ಆಗಿ ಕಾಣ್ತಾ ಇದೆ ಅಂತ ಹೇಳಿದಾಗ, ಏನೋ ಹೇಳ್ತಾ ಇದೀಯಾ ನೀನು, ತೋರಿಸು ಅಂತ ಹೇಳಿ ಒಂದು ಪೆಟ್ಟಿಗೆ ತೋರಿಸ್ತಾನೆ. ಎಲ್ಲ ಎಲೆ ಬಳ್ಳಿ ಆಗೋಗಿದೆ. ಇನ್ನೊಂದು ಪೆಟ್ಟಿಗೆ ತೆಗಿ, ಅಲ್ಲೂ ಕೂಡ ಎಲೆ ಬಳ್ಳಿ ಆಗೋಗಿದೆ. ಎಷ್ಟು ಪೆಟ್ಟಿಗೆ ತೆಗೆದು ಎಲೆ ಬಳ್ಳಿ. ನೋಡ್ತಾ 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 ಮಾವ ಹಾಗೆ ಮೂರ್ಛೆ ಹೋಗ್ಬಿಡ್ತಾನೆ. ಯಾಕೆಂದ್ರೆ ಎಲೆ ಬಳ್ಳಿ ಎಷ್ಟು ದುಡ್ಡು ಸಿಗ್ತದೆ ಅಲ್ವಾ? ಅವ್ರು ಕೋಟಿ ಕೋಟಿ ದುಡಿಬೇಕು ಅವ್ರು. ಹಾಗೆ ಮೂರ್ಛೆ ಹೋಗ್ಬಿಡ್ತಾನೆ. ವಿಚಿತ್ರ, ಏನು ಮಾಡ್ಲಿಕ್ಕಿಲ್ಲ. ಗಂಗಾ ನದಿ ತೀರ ಅಲ್ವಾ, ನೀರು ಹಾಕಿ ಎಚ್ಚರಿಕೆ ಮಾಡಿ ಅವರಿಬ್ಬರು ಒಡೆಯ ಮತ್ತು ಮಾವ ಕೂತು ಮಾತಾಡ್ತಾರೆ. ಯಾಕೆ ಹೀಗಾಯ್ತು ಮಾವ? ಆಗ ಹೇಳ್ತಾನೆ ಒಡೆಯ, ಹೇಳ್ತಾನೆ, ನೋಡಪ್ಪ ಮಾಮ, ಬೆಳಗ್ಗೆ ನಾವು ವ್ಯಾಪಾರಕ್ಕೆ ಹೋಗ್ಬೇಕಿದ್ರೆ ಯಾರೋ ಒಬ್ರು ಸನ್ಯಾಸಿಗಳು ಸಿಕ್ಕಿದ್ರು ನಮ್ಗೆ ಅಲ್ವಾ? ಸನ್ಯಾಸಿಗಳು ಕೇಳಿದ್ರು, ಈ ಹಡಗಿನಲ್ಲಿ ಏನಿದೆ ಅಂತ ಕೇಳಿದ್ರು. ಹೌದು ಕೇಳಿದ್ದಾರೆ. ನಾವು ಅವ್ರ ಹತ್ರ ಸುಳ್ಳು ಹೇಳಿದ್ವಿ ಅಲ್ವಾ ಮಾಮ? ಸುಳ್ಳು ಹೇಳಬಾರ್ದಿತ್ತು. ನಾವು ಸುಳ್ಳು ಹೇಳಿದ್ವಿ ಅಲ್ವಾ? ನೋಡೋಣ ಅವರೇ ತಿಳಿದವ್ರಲ್ವಾ ಅಂತ ಹೇಳಿ ಹಡಗನ್ನಲ್ಲಿ ಇಟ್ಟು ಹುಡುಕ್ತಾ ಹೋಗ್ತಾರೆ. ಸ್ವಾಮಿ ಒಂದು ಮರದ ಕೆಳಗೆ ಕೂತ್ಕೊಂಡು, ಸ್ವಾಮಿ ಅಂತ ಗೊತ್ತಿಲ್ಲ ಅವ್ರಿಗೆ. ಹೋಗಿ ಇಬ್ರು ನಮಸ್ಕಾರ ಮಾಡ್ತಾರೆ. ನಮಸ್ಕಾರ ಮಾಡಿದಾಗ ಸ್ವಾಮಿ ಕಣ್ಬಿಟ್ಟು ನೋಡ್ತಾರೆ. ಏನಪ್ಪ ವ್ಯಾಪಾರಕ್ಕೆ ಹೋಗ್ಲಿಲ್ವಾ? ಹೋಗ್ಲಿಲ್ಲ ಸ್ವಾಮಿ. ಯಾಕೆ ಹೋಗ್ಲಿಲ್ಲ? ಎಲ್ಲಿ ಹೋಗೋದು ಸ್ವಾಮಿ? ವ್ಯಾಪಾರಕ್ಕೆ ಹೋಗ್ಲಿಕ್ಕೆ ಬೆಳಗ್ಗೆ ನೀವು ಸಿಕ್ಕಿದ್ರಿ. ಹೌದು ಸಿಕ್ಕಿದ್ದೇನೆ. ಈ ಹಡಗಿನಲ್ಲಿ ಏನಿದೆ ಅಂತ ಕೇಳಿದ್ರಿ. ಹೌದು ಕೇಳಿದ್ದೇನೆ. ನೀವು ಎಲೆ ಬಳ್ಳಿ ಅಂತ ಹೇಳಿದ್ದಲ್ವಾ? ಹೌದು ಸ್ವಾಮಿ, ಎಲೆ ಬಳ್ಳಿ ಅಂತ ಹೇಳಿದ್ದು ಹೌದು. ಆದ್ರೆ ನಾವು ಎಲೆ ಬಳ್ಳಿ ಮಾರೋರಲ್ಲ ಸ್ವಾಮಿ. ಹೌದಾ? ಹಾಗಾದ್ರೆ ನೀವ್ಯಾರು? ನಾವು ವರ್ತಕರು ಸ್ವಾಮಿ. ಮುತ್ತು ರತ್ನ ಬೆಳ್ಳಿ ಬಂಗಾರನ್ನು ವ್ಯಾಪಾರ ಮಾಡುವುದು. ಹಾಗಾದ್ರೆ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದ್ರಿ? ಸುಳ್ಳು ಹೇಳಿದ್ರಲ್ವಾ ನೀವು? ಯಾಕೆ ಸುಳ್ಳು ಹೇಳಿದ್ರಿ? ನಾನು ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ನೀವು ಸನ್ಯಾಸಿಗಳಲ್ಲ ಸ್ವಾಮಿ, ಮೂಡಾನಿ ಸ್ವಾಮಿ ಬೈದಿರ್ತಾರೆ. ಮೂಡಾನಿ ಏನ್ ಗೊತ್ತಾಗ್ತಿದೆ ನಿನ್ಗೆ? ಯಾಕೆಂದ್ರೆ ಏನಯ್ಯ ನೀನು, ನಿನಗೆ ಮಕ್ಕಳೇ ಇರಲಿಲ್ಲ ಅಲ್ವಾ? ಅನುಗ್ರಹ ಮಾಡದೆ ನಿನಗೊಂದು ಹೆಣ್ಣು ಮಗಳು ಹುಟ್ಟಿದ್ಲು. 15 ವರ್ಷ 20 ವರ್ಷ ನಂತರ ಹೆಣ್ಣು ಮಗಳು ಹುಟ್ಟಿದ್ಲು. ಈ ಏನ್ ಮಾಡಿದೆ? ನೀನು ಹರಕೆ ಮಾಡಿದೆ ಅಲ್ವಾ? ಸತ್ಯನಾರಾಯಣ ಪೂಜೆ ಮಾಡ್ತೇನೆ, ಮಗು ಹುಟ್ಟಿದ್ರೆ ಮಾಡಿಸಿದ್ಯಾ? ಮಾಡಿಲ್ಲ ಸ್ವಾಮಿ. ಹೋಗ್ಲಿ ಬಿಡು. ನಿನಗೆ ಕಾರಾಗೃಹವಾಸ ಆಯ್ತು ಅಲ್ವಾ? ಯಾರು ಮಾಡಿದ್ದು ಗೊತ್ತಿದೆ ನಿನಗೆ? ನಾನೇ ಮಾಡಿದ್ದೆ. ನಿನಗೆ ನೋಡೋಣ, ನಿನ್ನ ಕಳ್ತನ ಬಂದು ನಿನ್ನ ಕಾರಾಗೃಹವಾಸ ಆಗಲಿ ಅಂತ ಮಾಡಿದ್ದೆ ನಾನು. ನಿನಗಲ್ಲಿ ಹೆಂಡತಿರಲ್ಲಿ ಬಿಡುಗಡೆ ಮಾಡಿದ್ರು. ಸತ್ಯನಾರಾಯಣ ಪೂಜೆ ಮಾಡ್ತೀನಿ, ಗಂಡ ಎಷ್ಟೇ ಕಷ್ಟದಲ್ಲಿದ್ರು ಮನೆಗೆ ಬಂದ್ರೆ ವ್ರತವನ್ನು ಮಾಡ್ತೇನೆ ಅಂತ ಹರಕೆ ಮಾಡಿದ್ರು. ನಿನಗಲ್ಲಿ ಬಿಡುಗಡೆ ಆಯ್ತು ಮಾತ್ರ ಅಲ್ವಾ? ಮನೆ ಬಂದೇನಾದ್ರೂ ಬುದ್ಧಿ ಬರಬೇಕಾಗಿತ್ತಲ್ವಾ? ಮಾಡ್ಬೋದಿತ್ತಲ್ವಾ? ನೀನು ಹೇಳಲೇ ಅಲ್ವಾ? ಹಾಗಾಗಿ ಇಲ್ಲೂ ಕೂಡ ಅದೇ ತಪ್ಪನೆ ಮಾಡ್ತಾ ಇದೆಯಲ್ಲಪ್ಪ ಹೇಳಿದಾಗ, ಆಗ ಈ ಅಳಿಯ ಮಾವನಿಗೆ ಎಚ್ಚರಿಕೆ ಆಗ್ತದೆ. ಅಂದ್ರೆ ಕಳೀತಾ ಇದೆ, ಜ್ಞಾನೋದಯ ಆಗ್ತಾ ಇದೆ. ಹೇಳ್ತಾರೆ, ಅಪರಾಧ ಸಹಸ್ರಾಣಿ ಕ್ರಿಯಂತೆ ಆ ಹರ್ನಿಶಮ್ಮಯ. ನಮ್ಮ ತಪ್ಪನ್ನು ಮನಸ್ಬೇಕು ಸ್ವಾಮಿ, ಮನಸ್ಬೇಕು ಸ್ವಾಮಿ. ಯಾಕೆಂದ್ರೆ ಈ ಮನುಷ್ಯರೇ ಹಾಗೆ. ನಾವು ದುಡ್ಡು ಬಂದ್ಬಿಟ್ರೆ ನಮ್ಗೆ ಯಾರು ಬೇಡವೇ ಬೇಡ. ದುಡ್ಡು ಬಂದ್ಬಿಟ್ರೆ ದೇವ್ರ ಪೂಜೆನೇ ಬೇಡ. ನಮ್ಗೆ ದುಡ್ಡು ಬಂದ್ಬಿಟ್ರೆ ನಮಗೆ ನೆಂಟರಿಷ್ಟು ಯಾರೂ ಬೇಡವೇ ಬೇಡ. ದುಡ್ಡೇ ನಮ್ಮನ್ನು ಆಟ ಆಡ್ತಾ ಇದೆಯಲ್ಲ. ನೋಡಿ ಎಷ್ಟು ವಿಚಿತ್ರ ನೋಡಿ. ಅದಕ್ಕೆ ಹೇಳೋದು, ಭಗವಂತ ಯಾವತ್ತು ದುರಹಂಕಾರ ಪಡಬಾರ್ದು. ಯಾವತ್ತು ಇದ್ದಾಗ ದಾನ ಧರ್ಮ ಮಾಡಿದ್ರೆ ಅದೇ ನಮ್ಮನ್ನು ಕಾಪಾಡೋದು. ನಾವು ಮನೆ ಕಟ್ಟಿದ್ದು ಬರೋದಿಲ್ಲ, ಅಥವಾ ನಾವು ಆಸ್ತಿ ಮಾಡಿದ್ದು ಬರೋದಿಲ್ಲ. ನಾನೇನೋ ಒಳ್ಳೆ ಕೆಲಸ ಮಾಡಿದ್ರೆ ಇಂಥ ಪುಣ್ಯಾತ್ಮ ಅಂತ ಹೇಳ್ತಾರೆ ಅದನ್ನು ಅಲ್ವಾ? ಹಾಗೆ ಇದೆ, ಭಗವಂತ ಅನುಗ್ರಹ ಇದೆ. ಇವ್ರಿಗೆ ಜ್ಞಾನೋದಯ ಆಗ್ತದೆ. ಸ್ವಾಮಿ ತಪ್ಪನ್ನು ಮನಸ್ಬೇಕು ಸ್ವಾಮಿ, ಇನ್ನು ಮುಂದೆ ತಪ್ಪು ಮಾಡೋದಿಲ್ಲ. ನಿನ್ನ ಆರಾಧನೆಯನ್ನ ಪ್ರತಿ ಪರ್ವದಲ್ಲಿ ಪ್ರತಿ ಹುಣ್ಣಿಮೆಯಲ್ಲಿ ಮಾಡ್ತೇನೆ ಹೇಳಿದಾಗ ಸಾಷ್ಟಾಂಗ ಎರಗ್ತಾರೆ. ಈ ಮನುಷ್ಯ ಜನ್ಮನೇ ಬೇಡ ಅಂತ ಹೇಳ್ತಾರೆ. ಜನ್ಮನೇ ಬೇಡ, ಯಾಕೆಂದ್ರೆ ಜನ್ಮನೇ ಆಗಿದೆ. ನಿನ್ನ ಜೀವ ತೆಗಿಲಿಕ್ಕೆ ಬಂದವನಲ್ಲ ನಾನು, ನಿಮ್ಮನ್ನಲ್ಲಿ ಎಚ್ಚರಿಕೆ ಮಾಡ್ಲಿಕ್ಕೆ ಬಂದವನು. ಆ ಕೆಲಸ ಈಶ್ವರ ಮುಂದೆ ಮಾಡ್ತಾನೆ ನಿಮ್ಮ ಕರ್ಮ ಕಳೆದ ಮೇಲೆ ಅಂತ ಹೇಳಿದಾಗ, ಆಗ ಧನ್ಯವಾದ ಸ್ವಾಮಿ, ಧನ್ಯವಾದಗಳು ಅಂತ ಹೇಳ್ತಾರೆ. ನೋಡಿ, ಅವರಿಬ್ಬರನ್ನು ಸ್ವಾಮಿ ಎತ್ತಿ ನಿಲ್ಲಿಸ್ತಾನಂತೆ. ಅವರು ತಂದಿರುವಂತಹ ಮುತ್ತು ರತ್ನಗಳಿಗೆ 10ರಷ್ಟು ಮುತ್ತು ರತ್ನ ಭಗವಂತನೇ ಕೊಡ್ತಾನಂತೆ. ನೋಡಿ ಎಷ್ಟು ವಿಚಿತ್ರವಾಗಿದೆ.
ಸ್ವಾಮಿನೇ ಕೊಡ್ತಾನಂತೆ. ಏನು ಚಿಂತೆ ಮಾಡಬೇಡ, ಇವತ್ತಿನಿಂದ ನಿನಗೆ ಗಂಟಿರುವಂತ ಈ ದಾರಿದ್ರ್ಯ ಮುಕ್ತಿ ಆಯಿತು, ನಿನಗೆ ಗಂಟಿರುವಂತಹ ಈ ದೋಷಗಳೆಲ್ಲ ಪರಿಹಾರ ಆಗಿದೆ ಅಂತ ಹೇಳಿದಾಗ ಧನ್ಯನಾದೆ ಸ್ವಾಮಿ, ಧನ್ಯನಾದೆ ಅಂತೇಳಿ ಬೇಕಾದಷ್ಟು ಗೊತ್ತಿರುತ್ತಾನೆ, ಅದನ್ನು ಮತ್ತೆ ಸರಿ ಮಾಡ್ತಾನೆ ಸ್ವಾಮಿ. ತಗೊಂಡು ಮತ್ತೆ ಮನೆಗೆ ಬರ್ತಾರೆ. ಮನೇಲಿ ಏನು ಕಥೆಯಾಗಿದೆ ನೋಡಿ, ವಿಚಿತ್ರ ನೋಡಿ. ಕಲಾವತಿ ಮತ್ತು ಲೀಲಾವತಿ ಏನು ಮಾಡಿದ್ದಾರೆ, ಹರಕೆ ಮಾಡಿದ್ದಾರೆ ಅಲ್ವಾ. ಗಂಡ ಮನೆಗೆ ಬಂದರೆ ಸತ್ಯನಾರಾಯಣ ವ್ರತ ಮಾಡ್ತೇನೆ ಅಂತೇಳಿ ಗಂಡ ಬರ್ತಾ ಇದ್ದೇನೆ ಅಂತ ಗೊತ್ತಾಗ್ತದೆ. ಇವರೇನು ಸತ್ಯನಾರಾಯಣ ಪೂಜೆ ಮಾಡ್ತಾ ಇರ್ತಾರೆ. ಪೂಜೆ ಮಾಡ್ತಾ ಇರ್ಬೇಕಿದ್ರೆ ದೂತ ಬಂದು ಹೇಳ್ತಾನೆ, ಅಮ್ಮ ಇವತ್ತು ನಿಮ್ಮ ಯಜಮಾನರು ಒಂದೆರಡು ಪೆಟ್ಟಿಗೆ ಮುತ್ತುರತ್ತ ತಂದಿಲ್ಲ, ಬೇಕಾದಷ್ಟು ತಂದಿದ್ದಾರೆ. ಹೇಳಿದ ತಕ್ಷಣ ಈ ಹೆಣ್ಮಕ್ಳಲ್ಲ ಸ್ವಲ್ಪ ಹಾಗೆ ಅಲ್ವಾ. ಗಂಡ ಹೊಸ ಸೀರೆ ಕೊಡಿಸ್ತಾನೆ ಅಂತಂದ್ರೆ ಹಳೆ ಸೀರೆ ಎಳೆದು ಬೇಕಾದ ಎಳೆದು ಹೊರದ್ಕೊಂಡ್ಬಿಡ್ತಾರೆ. ನೋಡ್ರಿ ಹೊರದೋಗಿದೆ, ಪಕ್ಕದ ಮನೆ ನೆಗಾಡ್ತಾರೆ ನೋಡಿ. ಚಿನ್ನ ಅಂತ ಬಿಡ್ಬಿಡಿ, ಇವರೆಲ್ಲ ಒಳ್ಳೆಯವರಿದ್ದಾರೆ, ಇವರೆಲ್ಲ ಹಾಗೆ ಮಾಡೋರಲ್ಲ. ಇಲ್ಲ ಅವರಿಗೆಲ್ಲ ಏನು ಮುತ್ತಿರುತ್ತೆ, ಬೆಳ್ಳಿ ಬಂಗಾರ ಏನು ಬೇಡ. ಅವ್ರಿಗೆ ಏನು ಕಷ್ಟ ಆಗಿದೆ, ಗಂಡನ್ ನೋಡದೆ ಬೇಸರಿಕೆ ಆಗಿದೆ. ಯಾಕಂದ್ರೆ ವರ್ಷಗಟ್ಟಲೆ ಆಗಿ ಹೋಗಿದೆಯಲ್ಲ, ಗಂಡ ನೋಡ್ಬೇಕು ಆತುರದಲ್ಲಿ. ಸತ್ಯನಾರಾಯಣ ಪೂಜೆ ಭಾರಿ ಚೆನ್ನಾಗೇ ಮಾಡಿರ್ತಾರೆ ಅವರಿಬ್ರು. ಮಾಡಿ ಏನ್ ಮಾಡ್ತಾರೆ, ಆ ಸತ್ಯನಾರಾಯಣ ಪೂಜೆ ಮಾಡಿದ ಪ್ರಸಾದ ಇರ್ತಿದೆಯಲ್ಲ, ಪ್ರಸಾದನ ತಿಂದೇನೆ ಗಂಡನ್ ನೋಡ್ಬೇಕು ಅಂತ ಗಂಗಾ ನದಿ ತೀರಕ್ಕೆ ಬಂದ್ಬಿಡ್ತಾರೆ, ಗಂಡನ್ನ ಎದುರ್ಕೊಳ್ಬೇಕು ಅಂತೇಳಿ. ಆಗ ಸ್ವಾಮಿ ಸಿಟ್ಟು ಬಂದು ಹೋಗ್ತೀವಿ, ಎಂಥ ದುರಹಂಕಾರಿಗಳು, ನಿಮಗೂ ಕೂಡ ದುರಹಂಕಾರ ಬಂತ, ನನ್ನ ಪ್ರಸಾದಕ್ಕಿಂತ ನಿಮ್ಗೆ ಗಂಡ್ರೆ ಹೆಚ್ಚರಾದ್ರ ಅಂತ ಹೇಳಿ ಕಲಾವತಿ ಗಂಡನನ್ನು ಸ್ವಾಮಿ ಏನ್ ಮಾಡ್ತಾನೆ, ಅದೃಶ್ಯವನ್ನು ಮಾಡ್ಬಿಡ್ತಾನೆ. ಅಂದ್ರೆ ಕಣ್ಣಿ ಕಾಲಿದ್ದ ಮಾಡ್ಬಿಡ್ತಾನೆ ನೋಡಿ. ವಿಚಿತ್ರ ನೋಡಿ, ಅರ್ಥ ಇಷ್ಟೇ. ಅಂದ್ರೆ ಆ ಪ್ರಸಾದಲ್ಲಿ ಎಷ್ಟು ಶಕ್ತಿ ಇದೆ ಹೇಳ ಸ್ವಾಮಿ ಕಥೆ ಹೇಳ್ತಾ ಇದ್ದಾನೆ. ಕತಿಗೂ ಸತ್ಯನಾರಾಯಣ ಪೂಜೆ ಹೋಗೋದು ವಿಶೇಷ ಅಲ್ಲ, ಊಟ ಮಾಡೋದು ವಿಶೇಷ ಅಲ್ಲ, ಕತೆ ಕೇಳಿ ಪ್ರಸಾದ ತಿನ್ನೋದಿದೆಯಲ್ಲ ಅದಷ್ಟು ಶ್ರೇಷ್ಠ. ಅದೇ ಪಕ್ಕದ ಮನೆಯವ್ರು ಹೇಳ್ಬೋದು, ನಾನು ಕರೆದಿಲ್ಲ, ನಾನು ಯಾಕೆ ಹೋಗ್ಬೇಕು, ಹೇಳಂಗಿಲ್ಲ. ಅವ್ರು ಕೇಳಿದ್ರೆ ಕಿವಿ ಕೇಳಿದ್ರೆ ಸ್ವಾಮಿ ಯಾರು ಕೊಟ್ಟೆ ಕೊಡ್ತಾರೆ, ಸ್ವಲ್ಪ ಪ್ರಸಾದ ಊಟ ಮಾಡಬೇಕು ಅಂತಲ್ಲ, ಸ್ವಲ್ಪ ಪ್ರಸಾದ ಕೊಡು, ಕೇಳಿ ತಿಂದ್ರೆ ಪೂಜೆ ಮಾಡಿದಷ್ಟೇ ಫಲ ಸಿಗ್ತದೆ. ಸತ್ಯನಾರಾಯಣ ಪೂಜೆ ಅಷ್ಟೇ ಕಥೆ ಇತ್ತು. ಇವರು ಹಾಗೆ ಆಗಿದೆ, ಅದೃಶ್ಯನ ಮಾಡ್ಬಿಟ್ಟಿದ್ದಾನೆ. ಇವರು ಗಂಗಾ ನದಿ ತೀರಕ್ಕೆ ಬಂದ್ಬಿಡ್ತಾರೆ, ಪ್ರಸಾದ ತಿಂದೆ ಬಂದು ನೋಡ್ತಾರೆ, ಅಪ್ಪ ಮಾತ್ರ ಕಾಣ್ತಾ ಇದ್ದಾರೆ, ಕಲಾವತಿ ಗಂಡ ಕಾಣ್ತಾನೆ ಇಲ್ಲ. ಅಪ್ಪ ನಮ್ಮ ಯಜಮಾನ್ರಲ್ಲಿ ಇಲ್ಲೇ ಇದ್ದಾರೆ, ಎಲ್ಲಿ ಎಷ್ಟು ಹುಡುಕಿರು ಕಲಾವತಿ ಗಂಡ ಕಾಣೋದೇ ಇಲ್ಲ. ಎಲ್ಲಿ ಹೋದ ಅಪ್ಪ, ಇಲ್ಲೇ ಇದ್ದಾನೆ, ಎಲ್ಲಿ ಎಷ್ಟು ಹುಡುಕಿರು ಕಲಾವತಿ ಗಂಡ ಇಲ್ಲ. ಜನ ಎಲ್ಲ ತುಂಬ್ಕೊಂಡ್ಬಿಡ್ತಾರೆ. ಏನಾಯ್ತು ಹಾಗಾದ್ರೆ, ಎಷ್ಟು ಹುಡುಕಿರು ಕಲಾವತಿ ಗಂಡ ಕಾಣೋದೇ ಇಲ್ಲ. ಆಗ ಕಲಾವತಿ ಹೇಳ್ತಾಳೆ, ಅಪ್ಪ ನೀವೆಲ್ಲೋ ನದಿಯಲ್ಲಿ ಬರ್ಬೇಕು, ಸಮುದ್ರದಿಂದ ಬರ್ಬೇಕಿದ್ರೆ ಮೊಸಳೆನೋ ತಿಂದಿರ್ಬೇಕು ಅವನು, ನೀನು ನೋಡಿಲ್ಲ. ಅಥವಾ ಎಲ್ಲೋ ಅಚಾನಕ್ಕಾಗಿ ನೀರಲ್ಲಿ ಜಾರಿ ಬಿದ್ದು ಹೋಗಿದ್ದಾನೆ. ಏನು ಹೇಳ್ತಿದೀಯಮ್ಮ ನೀನು, ನಾವಿಬ್ರು ಬಂದು ಹಿಡಿದಿದ್ದೀವಿ, ನನಗೆ ಗೊತ್ತಿಲ್ವಾ? ಹಾಗಾದ್ರೆ ಎಲ್ಲಿ ಹೋದಪ್ಪ? ಅಪ್ಪ ಕೈ ಮುಗಿದು ಹೇಳ್ತಾಳೆ, ಅಪ್ಪ ನಂಗೆ ಈ ಜೀವನ ಬೇಡ. ಯಾಕೆಂದ್ರೆ ಹಿಂದೆಲ್ಲ ಹಾಗೆ ಇತ್ತು, ಗಂಡ ತೀರ್ ಹೋದ ಅಂದ್ರೆ ಹೆಂಡತಿ ಏನ್ ಮಾಡ್ತಿದ್ರು, ಸಹಗಮನ ಮಾಡ್ತಾ ಇದ್ರು. ನಾನು ಕೂಡ ಸಹಗಮನ ಮಾಡ್ತೇನೆ, ನನಗೆ ಈ ಪ್ರಪಂಚದಲ್ಲಿ ಬದುಕ ಯೋಗ್ಯತೆ ಇಲ್ಲ ಅಂತ ಹೇಳಿದಾಗೆ, ಹಾಗೆಲ್ಲ ಮಾಡಬೇಡ ಮಗಳೇ ಅಂತ ಹೇಳಿ ತಂದೆ ತಾಯಿ ಸಮಾಧಾನ ಮಾಡಿ, ಹಾಗೆ ಮಾಡಬೇಡ, ಯಾಕೆಂದ್ರೆ ಇನ್ನೂ ಕತ್ತಲೆ ಆಗಿಲ್ಲಮ್ಮ, ಇನ್ನೂ ಸ್ವಲ್ಪ ಹುಡ್ಕೋಣ ನೋಡೋಣ ಅಂತ ಹೇಳಿದಾಗ ಒಂದು ಆಶೀರ್ವಾದ ನುಡಿತಿದೆ ಅಂತ ನೋಡಿ. ವಿಚಿತ್ರ ನೋಡಿ, ನಿನ್ನ ಮಗಳು ಮನೆಯಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡಿದ ಪೂಜೆ ತುಂಬಾ ಚೆನ್ನಾಗಿ ಮಾಡಿದಾಳೆ. ಏನ್ ಮಾಡಿದ್ಲು ಅವಳು, ಪೂಜೆ ಮಾಡಿ ನನಗೆ ಇಟ್ಟಿರುವಂತ ನೈವೇದ್ಯವನ್ನೇ ತಿಂದೇ ಬಂದಿದ್ದಾಳಲ್ವ, ಹಾಗಾಗಿ ಕಲಾವತಿಯ ಗಂಡನನ್ನ ಅದೃಶ್ಯ ಮಾಡಿದ್ದೇನೆ ಅಂತೇಳಿ ಆಶೀರ್ವಾದ ಹೇಳ್ತಾ ಇದ್ದೆ. ಹಾಗಾದ್ರೆ ಕೈ ಮುಗಿದು ಕೇಳ್ತಾ, ಏನ್ ಮಾಡ್ಬೇಕು ಸ್ವಾಮಿ, ಏನ್ ಮಾಡ್ಲಿ ಈಗ? ಏನು ಮಾಡಬೇಡಿ, ಮನೆಗೆ ಹೋಗಿ ಸತ್ಯನಾರಾಯಣ ಪೂಜೆ ಆರತಿ ಬೆಳಗಿ ಆ ಪ್ರಸಾದನ ಹಿಡಿದು ಪ್ರಾರ್ಥನೆ ಮಾಡ್ತೀವಿ, ಸ್ವೀಕಾರ ಮಾಡು, ಬಾ ತಿಂದು ಬಾ, ನಿನ್ನ ಗಂಡ ಸಿಗ್ತಾನೆ. ಕತೆ ಇಷ್ಟೇ ಅರ್ಥ. ಕತೆ ಕೇಳೋದು ವಿಶೇಷ, ಸತ್ಯನಾರಾಯಣ ಪ್ರಸಾದ ತಿನ್ನೋದು ಒಟ್ಟು ವಿಶೇಷ ಅಂಥೇಳಿ, ಪ್ರಸಾದನ ತಿಂದು ಬಾ, ನಿನ್ನ ಗಂಡ ಸಿಗ್ತಾನೆ. ನೋಡಿ ವಿಚಿತ್ರ ನೋಡಿ, ಕೇಳ್ಕೊಳ್ತಾಳೆ. ಅಪ್ಪ ಮತ್ತು ಅಮ್ಮ ಹೇಳ್ತಾರೆ, ಅಮ್ಮ ನೋಡೋಣಮ್ಮ ಏನೋ ಆಶೀರ್ವಾದ ಹೇಳ್ತಾ ಇದೆಯಲ್ಲ ಅಂತೇಳಿ ಮಗಳು ಕೃಷ್ಣನ್ ಮನೆಗೆ ಬರ್ತಾರೆ. ಮನೆಗೆ ಬಂದು ವಿದ್ಯುಕ್ತ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಸ್ವಾಮಿ ತಪ್ಪು ಮಾಡಿದ್ದು ಹೌದು, ಗಂಡ ಬಂದ ಹೇಳ ಸಂತೋಷಕ್ಕಾಗಿ ನಿನ್ನ ಪ್ರಸಾದವನ್ನು ತಿಂದೇ ಬಂದಿದ್ದ ಅಪರಾಧ ಆಗಿದೆ ಸ್ವಾಮಿ. ನನ್ನ ಗಂಡ ಎಷ್ಟೇ ಕಷ್ಟದಲ್ಲಿದ್ದರೂ ಮನೆಗೆ ಬರುವಂತ ಅನುಗ್ರಹ ಮಾಡು, ನನಗೆ ಸಿಕ್ಕುವಂತ ಅನುಗ್ರಹ ಮಾಡಿ ಈ ಮಾಂಗಲ್ಯವನ್ನು ಉಳಿಸಬೇಕು ಅಂತ ಹೇಳಿ ಆ ಪ್ರಸಾದವನ್ನ ಸ್ವೀಕಾರ ಮಾಡ್ತಾಳೆ. ನೋಡಿ, ಸ್ವೀಕಾರ ಮಾಡಿ ಮತ್ತೆ ತಾಯಿ ಮತ್ತು ಮಗಳು ಮತ್ತೆ ನದಿ ತೀರಕ್ಕೆ ಬರ್ತಾರೆ. ಅವಳು ಗಂಡ ಅಲ್ಲೇ ಕೂತ್ಕೊಂಡಿದ್ದಾನೆ. ನೋಡಿ, ಇವರಿಗೆ ಮಾತ್ರ ಕಾಣಲಿಲ್ಲ, ಅಲ್ಲೇ ಅದೃಶ್ಯ ಮಾಡಿದ್ದಾನೆ. ಅವನಿಗೆ ವಿಚಿತ್ರ, ಏನಾಯ್ತು ಅಂತ ಕೇಳ್ತಾನೆ. ಏನು ಇಷ್ಟೊಂದು ಜನ ಸೇರಿದಾರಲ್ಲ? ಆಗ ಅಲ್ಲಿ ನಡೆದ ವೃತ್ತಾಂತವನ್ನು ಹೀಗೀಗಾಯ್ತು ಅಂತೇಳಿ, ಯಾರು ಮನೆಗೆ ಹೋಗ್ಬೇಡಿ, ಯಾರು ಹೋಗ್ಬೇಡಿ, ಮನೆಗೆ ಬನ್ನಿ, ಸತ್ಯನಾರಾಯಣ ವ್ರತವನ್ನು ಮಾಡಿದ್ದೇನೆ, ಎಲ್ಲ ಬಂದು ತೀರ್ಥ ಪ್ರಸಾದ ಊಟ ಮಾಡಿ ಹೋಗಬೇಕು ಅಂತೇಳಿ ಅವ್ರನ್ನೆಲ್ಲ ಮನೆಗೆ ಕರ್ಕೊಂಡು ಬಂದು ಅವರು ಮತ್ತೆ ಪೂಜೆಯನ್ನು ಮಾಡಿ ಬೇಕಾದಷ್ಟು ಪ್ರಸಾದ ಊಟ ಎಲ್ಲ ಕೊಟ್ಟು ಅವರು ಕಳಿಸ್ತಾರಂತೆ ಎಂಬಲಿಗೆ ಸತ್ಯನಾರಾಯಣ ಕಥೆಯ ಚತುರ್ಥಧ್ಯಾಯ ಸಂಪೂರ್ಣವಾಗಿ. ಸತ್ಯ ಸಂತ ಯಜಮಾನಸ್ಯ ಕಾಮ ಸತ್ಯನಾರಾಯಣ ಸ್ವಾಮಿ ದೇವತನ್ಮ